ನಮಸ್ಕಾರ. ಗಾಲ್ಫ್ ಆಟದಲ್ಲಿ ಕ್ಯಾಡಿಗಳು ಖಂಡಿತ ತಿಳಿದುಕೊಳ್ಳಬೇಕಾದ ಒಂದು ಬಹುಮುಖ್ಯ ನಿಯಮದ ಬಗ್ಗೆ ಇವತ್ತು ಮಾತಾಡೋಣ. ಯಾಕಂದ್ರೆ ಈ ಒಂದು ನಿಯಮ ಪ್ಲೇಯರ್ಗೆ ಪೆನಾಲ್ಟಿ ಆಗೋದನ್ನ ತಪ್ಸೋಕೆ ದೊಡ್ಡ ಸಹಾಯ ಮಾಡುತ್ತೆ. ಹೌದು, ನಾವು ಮಾತಾಡ್ತಿರೋದು ಲಾಸ್ಟ್ ಬಾಲ್ ಮತ್ತು ಔಟ್ ಆಫ್ ಬೌನ್ಸ್ ಬಗ್ಗೆ. ಈ ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ಲೇಯರ್ಗೆ ಬೀಳೋ ಅನಗತ್ಯ ಪೆನಾಲ್ಟಿ ಸ್ಟ್ರೋಕ್ಗಳನ್ನ ಖಂಡಿತ ಉಳಿಸಬಹುದು. ನೋಡಿ, ಗಾಲ್ಫ್ನಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪೆನಾಲ್ಟಿಗೆ ಕಾರಣ ಆಗ್ಬೋದು. ಒಂದು ವೇಳೆ ಬಾಲ್ ಕಳೆದು ಹೋದ್ರೆ ಅಥವಾ OB ಅಂದ್ರೆ ಔಟ್ ಆಫ್ ಬೌಂಡ್ಸ್ ಆದ್ರೆ ಪ್ಲೇಯರ್ಗೆ ಒಂದು ಪೆನಾಲ್ಟಿ ಸ್ಟ್ರೋಕ್ ಬೀಳುತ್ತೆ. ಅಷ್ಟೇ ಅಲ್ಲ, ಅವರು ಎಲ್ಲಿಂದ ಹೊಡೆದಿದ್ರೋ ಅದೇ ಜಾಗಕ್ಕೆ ವಾಪಸ್ ಹೋಗಿ ಮತ್ತೆ ಹೊಡಿಬೇಕಾಗತ್ತೆ. ಸರಿ, ಹಾಗಾದ್ರೆ ಇದರಲ್ಲಿ ನಾವು ಗಮನ ಕೊಡಬೇಕಾದ 2 ಮುಖ್ಯ ಪಾಯಿಂಟ್ಸ್ ಇವೆ. ಒಂದು, ಹುಡುಕಾಟಕ್ಕೆ ಇರೋ ಸಮಯ. ಇನ್ನೊಂದು, ಬೌಂಡ್ರಿ ಲೈನ್ ಎಲ್ಲಿದೆ ಅಂತ ನಿರ್ಧರಿಸೋದು. ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ, ಕೇವಲ 3 ನಿಮಿಷಗಳು. ಗಾಲ್ಫ್ ನಿಯಮದ ಪ್ರಕಾರ ಬಾಲ್ ಹುಡುಕೋಕೆ ಸಿಗೋ ಗರಿಷ್ಠ ಸಮಯ ಇಷ್ಟೇ. ಹಾಗಾದ್ರೆ ಈ 3 ನಿಮಿಷದ ರೂಲ್ ಹೇಗೆ ಕೆಲಸ ಮಾಡುತ್ತೆ? ತುಂಬಾ ಸಿಂಪಲ್. ಪ್ಲೇಯರ್ ಆಗ್ಲಿ ಅಥವಾ ಕ್ಯಾಡಿ ಆಗ್ಲಿ, ಯಾರು ಬಾಲ್ ಹುಡುಕೋಕೆ ಶುರು ಮಾಡ್ತಾರೋ ಆ ಕ್ಷಣದಿಂದಲೇ ಟೈಮ್ ಸ್ಟಾರ್ಟ್ ಆಗುತ್ತೆ. 3 ನಿಮಿಷದ ಒಳಗೆ ಬಾಲ್ ಸಿಗ್ಲಿಲ್ಲ ಅಂದ್ರೆ ಆ ಬಾಲನ್ನ ಲಾಸ್ಟ್ ಬಾಲ್ ಅಂತಾನೆ ಪರಿಗಣಿಸ್ಬೇಕು. ಈಗ ಔಟ್ ಆಫ್ ಬೌಂಡ್ಸ್ ಅಂದ್ರೆ OB ನಿಯಮವನ್ನ ನೋಡೋಣ. ನೋಡಿ, ಬಾಲ್ನ ಒಂದು ಸಣ್ಣ ಭಾಗ, ಒಂದು ಚೂರು ಆ ಬಿಳಿ OB ಲೈನ್ಗೆ ಟಚ್ ಆಗ್ತಿದ್ರೂ ಕೂಡ ಅದು ಇನ್ ಬೌನ್ಸ್ ಅಂತಾನೆ ಲೆಕ್ಕ. ಯಾವಾಗ ಬಾಲ್ ಸಂಪೂರ್ಣವಾಗಿ ಆ ಲೈನಿನ ಆಚೆ ಇರುತ್ತೋ ಆಗ ಮಾತ್ರ ಅದು ಔಟ್ ಆಫ್ ಬೌಂಡ್ಸ್. ಸೊ, ಒಂದು ವೇಳೆ ಬಾಲ್ ಲಾಸ್ಟ್ ಅಂತ ಅಥವಾ OB ಅಂತ ಕನ್ಫರ್ಮ್ ಆದ್ರೆ ಆಗ ಸ್ಟ್ರೋಕ್ ಅಂಡ್ ಡಿಸ್ಟೆನ್ಸ್ ಪೆನಾಲ್ಟಿ ಅಪ್ಲೈ ಆಗುತ್ತೆ. ಇದರರ್ಥ ಏನು ಅಂದ್ರೆ ಪ್ಲೇಯರ್ ಒಂದು ಪೆನಾಲ್ಟಿ ಸ್ಟ್ರೋಕ್ ತಗೋಬೇಕು ಮತ್ತೆ ಎಲ್ಲಿಂದ ಮೊದಲು ಹೊಡೆದಿದ್ರೋ ಅದೇ ಜಾಗಕ್ಕೆ ವಾಪಸ್ ಹೋಗಿ ಆಡ್ಬೇಕು. ಇಲ್ಲಿ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಹುಡುಕಾಟವನ್ನ ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲದೆ ಇರೋದು. ಇದು ದೊಡ್ಡ ಪೆನಾಲ್ಟಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಎಲ್ಲರಿಗೂ ಬರುವೊಂದು ಕಾಮನ್ ಡೌಟ್, ಒಂದು ವೇಳೆ ಬಾಲ್ 3 ನಿಮಿಷ ಆದ್ಮೇಲೆ ಸಿಕ್ಕಿದ್ರೆ ಏನಾಗುತ್ತೆ? ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ ಮತ್ತು ಇದು ಬಹಳ ಮುಖ್ಯ. ಆ ಬಾಲನ್ನ ಆಡಲೇಬಾರ್ದು. ಯಾಕಂದ್ರೆ 3 ನಿಮಿಷ ಮತ್ತು 1 ಸೆಕೆಂಡಿಗೆ ಬಾಲ್ ಸಿಕ್ಕಿದ್ರೂ ಕೂಡ ನಿಯಮದ ಪ್ರಕಾರ ಅದು ಲಾಸ್ಟ್ ಬಾಲ್ ಅಂತಾನೆ ಲೆಕ್ಕ. ಒಂದು ವೇಳೆ ಆ ಬಾಲ್ ಆಡಿದ್ರೆ ಪ್ಲೇಯರ್ಗೆ ಪೆನಾಲ್ಟಿ ಖಚಿತ. ಕೊನೆಯದಾಗಿ ಒಂದು ಪ್ರಮುಖ ವಿಷಯ ನೆನ್ಪಿರಲಿ, ಈ ನಿಯಮಗಳನ್ನ ಸರಿಯಾಗಿ ತಿಳಿದುಕೊಳ್ಳೋದು ಪ್ರತಿಯೊಬ್ಬ ಪ್ರೊಫೆಷನಲ್ ಕ್ಯಾಡಿಯ ಕರ್ತವ್ಯ. ಕ್ಯಾಡಿ ರಿಮೈಂಡರ್: ಪ್ರೊಫೆಷನಲ್ ಕ್ಯಾಡಿ ಆಗಲು ಗೇಮ್ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.